ಜಮೀರ್ ಅಹಮದ್ ಆಗಿರ್ಬೋದು, ನಜೀರ್ ಅಹಮದ್ ಆಗಿರಬಹುದು, ಮತ್ತು ನಮ್ಮ ಮೈನಾರಿಟಿ MLAಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಇದು ಒಂದು ಸೀಟನ್ನು ಮುಸಲ್ಮಾನರಿಗೆ ಬಿಟ್ಕೊಡಿ, ಅಲ್ಲಿ ನಮ್ಮ ಮುಸ್ಲಿಂ ಸಮಾಜ ಅದರಿಂದ ವಿರೋಧವಾಗುತ್ತೆ, ನಾವು ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ. ನಜೀರ್ ಅಹಮದ್ ಅವರಿಗೂ ಕೂಡ ಆ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಜಮೀರ್ ಅಹಮದ್ ಸಾಬ್. ಈ 2023 ಚುನಾವಣೆಯಲ್ಲಿ ನಾವು 92% ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದೀವಿ. ನಾವೆಲ್ಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷ ನಮಗೇನು ಕೊಟ್ಟಿದೆ? ನಾವಿವತ್ತು ನಮ್ಮ ಕರ್ನಾಟಕ ರಾಜ್ಯದ ಒಂದು ಏನೇನು ಅಲ್ಪಸಂಖ್ಯಾತರ ಏನು ರಾಜಕೀಯ ವಾತಾವರಣ ಏನು ನಡೀತಾ ಇದೆ, ಸಂಪೂರ್ಣವಾಗಿ ಇಡೀ ನಮ್ಮ ಕರ್ನಾಟಕ ಅದಕ್ಕೆ ನೋಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾವು ದಾವಣಗೆರೆ ಚುನಾವಣೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕೆಂದರೆ ದಾವಣಗೆರೆಯಲ್ಲಿ 85,000 ಮುಸಲ್ಮಾನರಿದ್ದಾರೆ. ಅಲ್ಲಿ ಸುಮಾರು 32 ವರ್ಷಗಳಿಂದ ಒಂದೇ ಫ್ಯಾಮಿಲಿಯವರು, ಅಜ್ಜ ಅವರು MLA ಅವರು, ಮಗ ಅವರು MLA ಮಂತ್ರಿಗಳು ಮತ್ತು ಸೊಸೆ ಏನಾದ್ರಂದರೆ MP ಅದರ. ಇವಾಗ ಅವರು ಶಾಮನೂರು ಶಿವಶಂಕರಪ್ಪ ಅವರು ನಿಧನದ ನಂತರ ಅಲ್ಲಿ ಅವರ ಮೊಮ್ಮಗ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಏನು ಸಮಸ್ಯೆ ಆಗಿತ್ತಂದರೆ ಅಲ್ಲಿ ಹೆಚ್ಚಿಗೆ ಮುಸಲ್ಮಾನರು ಇದ್ದ ಕಾರಣ, ಯಾಕಂದರೆ ಇಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆ ಇದ್ದೀವಿ ಅಂತ ಅಂತಿಮವಾಗಿ ಚರ್ಚೆ ಆಗಿ ಮತ್ತೆ ಅದೇ ಕುಟುಂಬಕ್ಕೆ ಅದು ಟಿಕೆಟನ್ನು ಕೊಡ್ತಾರೆ. ನಂತರ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ಬೆಳವಣಿಗೆಗಳು ಆಗುತ್ತವೆ. ಯಾವ ರೀತಿ ಬೆಳವಣಿಗೆ ಅಂದರೆ, ಯಾಕೆ ಹಾಕೋದಿಲ್ಲ ಅಂದರೆ, ಲಾಸ್ಟ್ ಟೈಮ್ ಹೇಳಿದರು ಎಲ್ಲಿವರೆಗೆ ಅಜ್ಜ ಅವರು ಇರ್ತಾರೆ ಅಲ್ಲಿವರೆಗೆ ಮುಸಲ್ಮಾನ್ ಟಿಕೆಟ್ ಇಲ್ಲ, ನಂತರ ನಾವು ನಿಮ್ಗೆ ಕೊಡ್ತೀವಿ ಅಂತ. ಆದರೆ ಕೊಟ್ಟಿಲ್ಲ. ಆದ್ದರಿಂದ ಕೆಲವೊಬ್ಬರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು, ಚುನಾವಣೆ ಮುಗೀತು. ಮತ್ತು ಸಲೀಂ ಅಹಮದ್ ಸಾಹೇಬರು ಹಾಗೂ ರಿಜಾನ್ ಅರ್ಷದ್ ಪ್ರೆಸ್ ಮೀಟ್ಗೆ ಎಲೆಕ್ಷನ್ ನಂತರ ಪ್ರೆಸ್ ಮೀಟ್ ಮಾಡಿದ್ರು, ಹೇಳಿದರು ಕೆಲವೊಬ್ಬರು ಮುಸ್ಲಿಂ ನಾಯಕರು ದ್ರೋಹ ಮಾಡಿದ್ದಾರೆ ಪಕ್ಷಕ್ಕೆ ಅಂದೆ. ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದವು. ನಂತರ ಜಬ್ಬಾರ್ ಸಾಬ್ MLC ಇದ್ದಾರೆ, ಅವರು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು. ಅವರಿಗೇನು ಮಾಡಿದ್ರೆ ಆ ಸ್ಥಾನದಿಂದ ಕಾಂಗ್ರೆಸ್ ಪಕ್ಷ ವಜಾ ಮಾಡುತ್ತೆ. ಮತ್ತೇನು ಮಾಡುತ್ತೆ ಅಂದರೆ ಮತ್ತೆ 2-3 ದಿನದ ನಂತರ ಅವರು ಸಂಪೂರ್ಣವಾಗಿ ಅವರ ಸದಸ್ಯತ್ವವನ್ನೇ ತೆಗೆದು ಹಾಕುತ್ತೆ. ಆಮೇಲೆ ಸೆಕೆಂಡ್ ನಂಬರ್ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಪೊಲಿಟಿಕಲ್ ಸೆಕ್ರೆಟರಿ ಆದ. ಇದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳಬೇಕಾಗುತ್ತೆ. 70 ವರ್ಷಗಳಿಂದ ಮುಸಲ್ಮಾನರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ದೀವಿ. ಇವತ್ತು ಏನು ಕರ್ನಾಟಕದಲ್ಲಿ ಕರ್ನಾಟಕ ಏನು ಆಡಳಿತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ, ಬರೀ ಕೇವಲ ನಮಗೆ ಈಗ ರಾಜೀನಾಮೆ ಪಡಿತಾ ಇದೆ. ಆದ್ದರಿಂದ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ತಾವು ಎಲ್ಲರೂ ನೋಡಿರ್ಬೋದು ಚರ್ಚೆಗಳಲ್ಲಿ ಅನೇಕ ಜನರು ಚರ್ಚೆಯಲ್ಲಿ ಭಾಗವಹಿಸಿದ್ರು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಆದ್ದರಿಂದ ನಾವು ಅವರಿಂದ ಪಕ್ಷದಿಂದ ತೆಗೆದು ಹಾಕಿದ್ದೀವಿ. ನಮ್ಮ ಪ್ರಶ್ನೆ, ಬರೀ ಕೇವಲ ಮುಸಲ್ಮಾನರು ಮಾತ್ರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ತೆಗೆದು ಹಾಕ್ತೀರಾ? ಬೇರೆಯವರು ಕೂಡ ಅನೇಕ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಅವರಿಗೆ ಯಾಕೆ ತೆಗೆದಿಲ್ಲ? ಫಾರ್ ಎಕ್ಸಾಂಪಲ್, ಇದೇ ನಮ್ಮ ಅಜ್ಜ ಶಿವಶಂಕರಪ್ಪನವರು ಬಹಿರಂಗವಾಗಿ BS ಯಡಿಯೂರಪ್ಪ ಅವರ ಮಗನಿಗೆ MP ಚುನಾವಣೆ ಆರಿಸಿ ತರಬೇಕಂತ ಹೇಳಿದರು. ಅವಾಗೇ ಅದು ಪಕ್ಷ ಚಟುವಟಿಕೆ ವಿರೋಧ ಇಲ್ವಾ? ಜಾತಿ ಗಣತಿ ಒಂದು ವರದಿ ಬಂದ ನಂತರ ಅವರು ಇದಕ್ಕೆ ವಿರೋಧ ಮಾಡಿದ್ರು, ಅದು ಪಕ್ಷ ವಿರೋಧ ಚಟುವಟಿಕೆ ಅಲ್ವಾ? ಮತ್ತು ಅನೇಕ ಇನ್ನಿತರು ಬೇರೆ MLAಗಳು, ಇದೇ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೂಡ ಒಂದು ಅಸೆಂಬ್ಲಿಯಲ್ಲಿ ನಿಂತು RSS ಪಾಠವನ್ನು ಹೇಳುತ್ತಾರೆ, ಅದು ಪಕ್ಷ ಚಟುವಟಿಕೆ ಇಲ್ವಾ? ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಕ್ಬಾಲ್ ಅಹಮದ್ ಸರಡ್ಗಿ ಅವರು ನಿಂತಾಗ ಅವರ ವಿರುದ್ಧ ಅವರು ವೋಟ್ ಮಾಡುತ್ತಾರೆ ಬೈರತಿ ಸುರೇಶ್ ಅವರಿಗೆ, ಇದು ಚಟುವಟಿಕೆ ಇಲ್ವಾ? ಪಕ್ಷ ವಿರೋಧಿ ಇಲ್ವಾ? ಹಾಗಾದರೆ ನಿನ್ನೆ ಇನ್ನು ಪಾರ್ಲಿಮೆಂಟ್ನಲ್ಲಿ ನಡೀತಾ ಇದೆ 543 MPಗಳಿಗೆ ಹೆಚ್ಚು ಮಾಡಿ 850 MPಗಳು ಮಾಡಬೇಕು. ಇಂಡಿಯಾದಲ್ಲಿ 850 ಇಂಡಿಯಾ ಗಠಬಂಧನ ಇದೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಮ್ಮ ಬೆಳಗಾವಿ ಅತ್ನಿ ಲಕ್ಷ್ಮಣ್ ಸವದಿಯವರು ಅದಕ್ಕೆ ಬೆಂಬಲ ಸೂಚಿಸ್ತಾರೆ. ಕಾಂಗ್ರೆಸ್ ಪಕ್ಷ ವಿರೋಧ ಮಾಡುತ್ತೆ,
ಇವರು ಬೆಂಬಲ ಸೂಚಿಸ್ತಾರೆ. ಇದು ಪಕ್ಷ ಚಟುವಟಿಕೆ ವಿರೋಧ ಅಲ್ವಾ? ಅಲ್ಲಿ ಪ್ರಿಯಾಂಕಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, RSS ವಿಷಾಕಾರಿ ಹಾವು ಇದ್ದಂತೆ, ಅದಕ್ಕೆ ಕೊಲ್ಲಬೇಕು. ಅದೇ RSSನವರಿಗೆ 3 ದಿನದ ಹಿಂದೆ ಉಡುಪಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಮಾಡುತ್ತಾರೆ. ಇದು ಪಕ್ಷ ಚಟುವಟಿಕೆ ಇಲ್ವಾ? ಬರೀ ಕೇವಲ ಮುಸಲ್ಮಾನರ ತಮ್ಮ ಹಕ್ಕನ್ನು ಕೇಳಿದರೆ, ಟಿಕೆಟನ್ನು ಕೇಳಿದರೆ ಇದು ಪಕ್ಷ ವಿರೋಧಿ ಆಗುತ್ತೆ. ನಮ್ಮ ಹಕ್ಕಿದೆ, ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ನಾವು ಕರ್ನಾಟಕದಲ್ಲಿ 1 ಕೋಟಿ ಜನ, ಕರ್ನಾಟಕದ ಡಾಟಾ ಏನು ಸರ್ವೆ ಹೇಳುತ್ತೆ, ಅಕಾರ್ಡಿಂಗ್ ಟು ಸರ್ವೆ ರಿಪೋರ್ಟ್ ಡಾಟಾ, ಮುಸಲ್ಮಾನರು ಕರ್ನಾಟಕದಲ್ಲಿ 224ರಲ್ಲಿ 35ರಿಂದ 40 ಜನ MLAಗಳು ಇರಬೇಕು. ಆದರೆ ಇಲ್ಲ. ಯಾಕಿಲ್ಲ? ನಮಗೆ ಟಿಕೆಟೇ ಕೊಡೋದಿಲ್ಲ. ಬರೀ ಕೇವಲ ಎಲೆಕ್ಷನ್ ಸಮಯದಲ್ಲಿ ನಮಗೆ ಬಳಸ್ಕೊಳ್ತಾರೆ. ನಾವು ಬರೀ ಜಯ ಜಯ ಹಾಕಬೇಕು, ಜಿಂದಾಬಾದ್ ಅನ್ಬೇಕು, 8 ದಿನ ದುಡಿಬೇಕು ಎಲೆಕ್ಷನ್ ಸಮಯದಲ್ಲಿ, ಆಮೇಲೆ ನಮಗೆಲ್ಲ ಮರ್ತು ಹೋಗ್ತಾರೆ. ನಮ್ದೊಂದೇ ಕೆಲಸ ಮಾಡೋದಿಲ್ಲ. ಇವತ್ತು ಹೇಳಿ, ಕಾಂಗ್ರೆಸ್ ಪಕ್ಷದವರು ನಮ್ಗೇನು ಕೊಟ್ಟಿದ್ದಾರೆ? ಮುಸಲ್ಮಾನರಿಗೆ ಏನು ಕೊಟ್ಟಿಲ್ಲ. ಅವರು ಹೇಳ್ತಾರೆ, ಮಲ್ಲಿಕಾರ್ಜುನ್ ಅವರು, SS ಮಲ್ಲಿಕಾರ್ಜುನ್ ಜಬ್ಬಾರ್ ಅವ್ರಿಗೆ ಹೇಳ್ತಾರೆ, ನೀವು ಪಕ್ಷ ನಿಮಗೆ MLC ಮಾಡಿದೆ, ನಾವು ನಿಮಗೆ MLC ಮಾಡಿದ್ದೀವಿ, ನೀವು ನಮಗೆ ಋಣ ತೀರಿಸಬೇಕು ಪಕ್ಷಕ್ಕೆ. ನಾವು ಕೇಳ್ತಾ ಇದ್ದೀವಿ, ಶಾಮನೂರ್ ಅವರೇ, ನಾವು ನಿಮಗೆ 32 ವರ್ಷಗಳ ಕಾಲ ದಾವಣಗೆರೆ ಜಿಲ್ಲೆ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೀವಿ, ನೀವು ಕೂಡ ನಮಗೆ ಋಣ ತೀರಿಸ್ಬೇಕಲ್ವಾ? ನೀವು ನಮಗೆ ಈಗ ಅವಕಾಶ ಇತ್ತು ನಮಗೆ ಋಣ ತೀರಿಸ್ಬೇಕು, ನೀವು ಸೀಟು ನಮಗೆ ಬಿಟ್ಟು ಕೊಡಬೇಕಿತ್ತಲ್ವಾ? ಬರೀ ಕೇವಲ ಮುಸಲ್ಮಾನರು ಮಾತ್ರ ಋಣ ತೀರಿಸ್ಬೇಕಾ? ಬೇರೆ ಋಣ ತೀರ್ಸೋಕ್ಕಾಗಲ್ವಾ? ಆದ್ದರಿಂದ ನಾವೇನು ಹೇಳ್ತಾ ಇದ್ವಿ ಅಂದರೆ, ಇದೇ ರೀತಿಯಾಗಿ ಹೀಗೆ ಮುಂದುವರಿದರೆ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ. ಯಾಕಂದರೆ ನಾವು ಕಾಂಗ್ರೆಸ್ನ ಗುಲಾಮರಲ್ಲ. ನಾವು ಏನು 9 ಜನಕ್ಕೆ ಆರಿಸಿ ತಂದಿದ್ದೀವಿ ಮುಸಲ್ಮಾನರ ನಾಯಕರಿಗೆ. ಆ ಮುಸಲ್ಮಾನ್ ನಾಯಕರು ನಾವು ಅವರಿಗೆ ಒಂದು ಲೀಡರ್ ಆಗಿ ಕಳಿಸಿದ್ದೀವಿ, ಕಾಂಗ್ರೆಸ್ನ ಗುಲಾಮರಾಗಿ ಕಳಿಸಿಲ್ಲ. ನಮ್ಮ ನಾಯಕರು ಕಾಂಗ್ರೆಸ್ ಗುಲಾಮರಾಗಿ ಕೆಲಸ ಮಾಡಬಾರದು, ಸಮುದಾಯದ ನಾಯಕರಾಗಿ ಸಮುದಾಯದ ಪರವಾಗಿ ಕೆಲಸ ಮಾಡಬೇಕು. ಅದೇ ರೀತಿ ನಾವು ಎಲ್ಲ ಕರ್ನಾಟಕದಲ್ಲಿ ಅನೇಕ ನಿಗಾ ಮಂಡಳಿಗಳಿವೆ. ನಮಗೆ ಎಷ್ಟು ಪ್ರತಿನಿಧ್ಯ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಇಷ್ಟು ದೊಡ್ಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಒಂದು MP ಗೆಲ್ಸೋಕ್ಕಾಗಿಲ್ಲ ಕಾಂಗ್ರೆಸ್ದವರಿಗೆ. ನಾವು ಇಷ್ಟೊಂದು ಓಟ್ ಕೊಡ್ತೀವಿ ಅವರಿಗೆ, ಯಾಕೆ ಗೆಲ್ಸಿಲ್ಲ? ಅವರು ಕಾಂಗ್ರೆಸ್ ಅವರು ಏನು ಹೇಳ್ತಾರೆ, ನೀವು ನಮ್ಮ ಪಕ್ಷದಲ್ಲಿ ಗುಲಾಮರಾಗಿರಬೇಕು, ನೀವು ನಾಯಕರಾಗಬಾರದು. ಕಾಂಗ್ರೆಸ್ನವರು ಇದು ನೆನಪಿಟ್ಟುಕೊಳ್ಬೇಕು. ಏನಂದರೆ ಕಾಂಗ್ರೆಸ್ ಇಂದ ಮುಸಲ್ಮಾನರಿಲ್ಲ, ಮುಸಲ್ಮಾನರಿಂದ ಕಾಂಗ್ರೆಸ್ ಇದೆ. ಯಾಕೆ ಇದು ಪ್ರತಿ ಸಲ ಹೇಳ್ತಾರೆ.